ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, ಇವತ್ತು ಗುರುವಾರ. ಬೆಳಗ್ಗೆ ಮನೆ ಕೆಲಸಗಳು ತುಂಬ ಇರುತ್ತೆ. ನಾನು ಊರಿಗೆ ಬೇರೆ ಹೋಗೋದಿತ್ತು ಇವತ್ತು. ಹಾಗಾಗಿ ಬೇಗ ಎದ್ದು ಅವಲಕ್ಕಿಗೆ ಒಗ್ಗರಣೆ ಮಾಡಿ, ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದು ಸ್ವಚ್ಛ ಮಾಡಿದೆ. ಹಾಗೆ ಹಿತ್ತಲ ಕಡೆ ಬಟ್ಟೆಗಳನ್ನು ಒಣಗಾಕಿದ್ದೆ. ಬೆಡ್ ಸ್ಪ್ರೆಡ್ಗಳು, ಬಟ್ಟೆಗಳು ಹಾಗೆ ತಕ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ನೋಡಿ, ದೇವ್ರ ಪೂಜೆ ಎಲ್ಲ ಆಗಿದೆ. ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು. ಇವತ್ತು ಗುರುವಾರ ಅಲ್ಲ, ದೇವರಿಗೆ ಒಂದೆರಡು ಎಕ್ಕಿ ಹೂವು ಸಿಕ್ಕಿತು, ಅವನ್ನೇ ಏರಿಸಿದ್ದೀನಿ ಇವತ್ತು. ಹಾಗೆ ಸಕ್ಕರೆ ನೈವೇದ್ಯ ಮಾಡಿದ್ದೀನಿ. ಪೂಜೆ ಎಲ್ಲ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ನೋಡಿ, ಬೆಳಗ್ಗೆ ತಿಂಡಿಗೆ ಅವಲಕ್ಕಿನ ಮಾಡ್ಕೊಂಡಿದ್ವಿ. ಹಾಗೆ ಅವಲಕ್ಕಿ ಎಲ್ಲ ತಿಂದಾದಮೇಲೆ ನಾನು ಟೀ ಮಾಡ್ತಾ ಇದ್ದೀನಿ. ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ, ಒಂದು ಕಡೆ ಟೀ ಮಾಡ್ತಾ ಇದ್ದೀನಿ. ಯಾಕಂದರೆ ಗೃಹ ಪ್ರವೇಶಕ್ಕೆ ಊರಿಗೆ ಹೋಗಬೇಕಾಗಿತ್ತಲ್ಲ, ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದ್ದಿದ್ದರಿಂದ ಟೀ ಕುಡಿದು ಹಾಗೆ ಬೇಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ನನ್ನ ಜೊತೆ ಅಂತ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮೂರ ಪಕ್ಕದಲ್ಲೇ ಇರುವಂಥದ್ದು, ತುಂಬ ದೂರ ಏನಿಲ್ಲ. ನೋಡ, ಇವತ್ತು ಸಾಧ್ಯ ಆದರೆ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು. ಓಕೆ, ನಾವೀಗ ನಮ್ಮ ಅಕ್ಕನ ಊರ ಕಡೆ ಹೋಗ್ತಾ ಇದ್ದೀವಿ. ಆಟೋಗಳು ಜಾಸ್ತಿ ಓಡಾಡ್ತವೆ ಅವ್ರ ಊರ ಕಡೆ, ಬಸ್ಸು ಕಡಿಮೆ. ಬೆಳಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ಟೈಮ್ ಸರಿ ಇರ್ತವೆ ಬಸ್ಸುಗಳು. ಮಧ್ಯಾಹ್ನ ಎಲ್ಲ ಸ್ವಲ್ಪ ಕಡಿಮೆ, 11 ಗಂಟೆ ಮೇಲಾದರೆ ಸ್ವಲ್ಪ ಕಡಿಮೆನೇ ಬಸ್ಸುಗಳು. ಹಾಗಾಗಿ ನಾವು ಆಟೋದಲ್ಲಿ, 3 ಗಾಲಿ ಆಟೋ, ಅದರಲ್ಲಿ 15-20 ಮಂದಿ ಕೂರಿಸ್ತಾರಲ್ಲ, ಆ ಥರ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ರಾಣೆಬೆನ್ನೂರು ಪಕ್ಕದಲ್ಲೇ ಇರುವಂಥ ಹಡಗಲಿ ತಾಲೂಕು, ಅಂದರೆ 21-22 ಕಿಲೋಮೀಟರ್ ರಾಣೆಬೆನ್ನೂರಿಂದ ಅಷ್ಟೇ ಅದು. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಚಿಕ್ಕಮ್ಮ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಅವರು ಹಿಂದೆ ಕೂತ್ಕೊಂಡಿರೋರೆಲ್ಲ ಅವರು ಕೂಡ ಅದೇ ಊರಿಗೆ ಹೋಗೋರು. ಈ ಆಟೋದಲ್ಲಿ ಒಂದು 14-15 ಜನನ ಕೂರಿಸ್ತಾರೆ. ನೋಡಿ, ನಮ್ಮ ಕಡೆ ಹೊಲಗಳು ಹೇಗಿವೆ ಅಂತ. ಇದು ಹೊಳೆ ಹತ್ತತ್ರ ಇರೋದು, ಈ ಹೊಲಗಳು ಹೊಳೆ ಹತ್ತತ್ರ ಇರೋದ್ರಿಂದ ಅಲ್ಲಿ ಕೆಲವೊಂದು ಪಂಪ್ಸೆಟ್ಗಳನ್ನು ಹಾಕಿ ಭತ್ತದ ಗದ್ದೆ ಮಾಡಿದ್ದಾರೆ. ನಮ್ಮ ಕಡೆ ಇರೋದೆಲ್ಲ ಬಯಲು ಹೊಲಗಳೇ ಜಾಸ್ತಿ. ನೋಡಿ, ಹೊಳೆ ಕಾಣಿಸ್ತಾ ಇದೆ ಇಲ್ಲಿ ನಮಗೆ, ಬ್ರಿಡ್ಜ್ ಕಾಣಿಸ್ತಾ ಇದೆ. ಮೊದಲೆಲ್ಲ ಬ್ರಿಡ್ಜ್ ಇರಲಿಲ್ಲ, ಇತ್ತೀಚೆಗೆ ಹೊಸ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಮೊದಲೆಲ್ಲ ಹೊಳೆ ದಾಟಿ ಬರಬೇಕಾಗಿತ್ತು, ದೋಣಿಯಲ್ಲಿ ಹೊಳೆ ದಾಟ್ಕೊಂಡು ಬರಬೇಕಾಗಿತ್ತು. ತುಂಬ ಕಷ್ಟ ಇತ್ತು ಊರಿಂದ ಊರಿಗೆ ಅವರೆಲ್ಲ ಓಡಾಡೋದು. ನಮ್ಮ ಅಕ್ಕ ತುಂಬ ಕಷ್ಟನೇ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಮಳೆಗಾಲದಲ್ಲಿ ಹೊಳೆ ಎಲ್ಲ ತುಂಬಿದಾಗ ನಮ್ಮ ಅಕ್ಕ 3 ಮಕ್ಕಳನ್ನ ಕರ್ಕೊಂಡು ಅದು ಹೆಂಗೆ ದೋಣಿಯಲ್ಲಿ ದಾಟ್ಕೊಂಡು ತವ್ರ ಮನೆಗೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ. ವರ್ಷಕ್ಕೆ ಒಂದು ಸಲನಾದರೂ ಬರ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ದೋಣಿಯಲ್ಲಿ ಮಕ್ಕಳು ಕರ್ಕೊಂಡು. ಅದು ಚಿಕ್ಕ ಚಿಕ್ಕ 3 ಮಕ್ಕಳನ್ನ ಕರ್ಕೊಂಬರೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ನಿಜ ಅವ್ರು ಗ್ರೇಟ್ ಅನ್ಬೇಕು ನಾವು. ಇವಾಗ ಅವ್ರಿಗೆ ಮಕ್ಕಳು ದೊಡ್ಡರಾಗಿದ್ದಾರೆ, ಇವಾಗ ಬ್ರಿಡ್ಜ್ ಕೂಡ ಆಗಿದೆ ಅವ್ರ ಊರಿಗೆ. ಇವಾಗ ಎಲ್ಲರೂ ಸಲೀಸಾಗಿ ಓಡಾಡ್ಬೋದು. ಬಸ್ಸುಗಳಿದ್ರೂ ಕೂಡ ಬೆಳಗ್ಗೆ ಸಾಯಂಕಾಲ ಮಾತ್ರ ಇರೋದು ಬಸ್. ನೋಡಿ, ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ ಪೂಜಾ. ನೋಡಿ, ಹಾಲಲ್ಲಿ ನವಗ್ರಹ ಪೂಜೆ ಮಾಡಿದ್ದಾರೆ. ಹಾಗೆ ಇದು ದೇವ್ರ ಮನೆಯಲ್ಲಿ ಇದು ಸ್ವಾಮಿಯರಿಗೆ ಹಾಕಿರುವಂಥ ತಟ್ಟೆ. ದೇವ್ರ ಜಗಲಿ ಮೇಲೆ ಲಕ್ಷ್ಮಿನ ಕೂರಿಸಿದ್ದಾರೆ. ಹಾಗೆ ಹಿಂದ್ಗಡೆ ತೊಟ್ಲನ್ನು ಇಟ್ಟು ಪೂಜೆ ಮಾಡಿದ್ದಾರೆ. ಇದು ಸ್ವಾಮಿಯರಿಗೆ ಹಾಕಿರುವಂಥ ಸ್ವಾಮಿಯರ ಗದ್ದಿಗೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 4 ಚಂಬುಗಳನ್ನು ಇಟ್ಟು ಪೂಜೆ ಮಾಡಿದ್ದಾರೆ. ಕಂಕಣ ಎಲ್ಲ ಕಟ್ಟಿ ಹೂವಿಟ್ಟು ಪೂಜೆ ಮಾಡಿದ್ದಾರೆ. ಇದು ಅಡುಗೆ ಮನೆಯಲ್ಲಿ ಒಳಕಲ್ಲು, ಬಿಸೆಕಲ್ಲು, ಒಣಕೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ಇವು ಸೆಲ್ಫ್ಗಳು. ಹಾಗೆ ಇಲ್ಲೊಂದು
ಸಿಂಕ್ ಇದೆ. ಇದು ಕೂಡ ಹೊಗಿಬೋನು. ಹಳ್ಳಿಯಲ್ಲಿ ಹೆಚ್ಚಾಗಿ ಒಲೆ ಹೊಗಿಬೋನು ಇದ್ದೇ ಇರುತ್ತೆ, ಯಾಕಂದರೆ ಅವ್ರಿಗೆ ಕಟ್ಟಿಗೆ ಸುಲಭವಾಗಿ ಸಿಗ್ತವಲ್ಲ, ಹಾಗಾಗಿ ಅವ್ರಿಗೆ ಒಲೆ ಇಲ್ಲದ್ರೆ ಅಡುಗೆ ಮಾಡೋದಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಅವರು ಕೂಡ ಒಲೆ ಹಾಕ್ಸಿದ್ದಾರೆ. ಇದು ಒಂದು ಚಿಕ್ಕದಾದ ಗ್ಯಾಸ್ ಕಟ್ಟೆ ಅಂತ ಹೇಳ್ಬೋದು. ಇದು ಪೂರ್ತಿ ಅಡುಗೆ ಮನೆ. ಇದು ಹಾಲಲ್ಲಿ ಪೂಜೆ ಮಾಡಿರುವಂಥದ್ದು. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ದೇವ್ರ ಮನೆ. ಇದು ಹಿತ್ತಲ ಕಡೆ ಬಾಗಿಲು. ಹಾಗೆ ಎಂಟ್ರೆನ್ಸ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಇದು ಆ ಕಡೆ ಇರೋದೊಂದು ಬಾಗಿಲು. ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ನಿಂತಿದ್ದಾರೆ. ಇವಳು ತಂಗಿ ಮಗಳು, ಟೀ ಶರ್ಟ್ ಹಾಕ್ಕೊಂಡಿರೋಳು. ಹಾಗೆ ಅವಳು ಅಣ್ಣನ ಹೆಂಡತಿ, ಇವನು ಅಣ್ಣನ ಮಗ. ಎಲ್ಲ ಊಟ ಮಾಡ್ತಾ ಇದ್ರು. ನಾನು ಕೂಡ ಅವ್ರ ಹತ್ರ ಹೋಗಿ ತಮಾಷೆ ಮಾಡ್ತಾ ನಿಂತಿದ್ದೆ. ಭಾಳ ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ನನಗೆ. ಹಾಗೆ ಇವನು ಒಬ್ಬ ಅಳಿಯ, ಅಣ್ಣನ ಮಗ, ಇವನು ಒಬ್ಬ ಅಳಿಯ. ಸುಮ್ಮನೆ ಎಲ್ರಿಗೂ ತಮಾಷೆ ಮಾಡ್ತಾ ನಿಂತಿದ್ದೆ. ಮಧ್ಯದಲ್ಲಿದ್ದಾಳಲ್ಲ ಗುಲಾಬಿ ಅಂಗಿ, ಅವ್ರದ್ದೇ ಮನೆ ಗೃಹ ಪ್ರವೇಶ. ನಮ್ಮ ತಂಗಿ, ಅಕ್ಕನ ಮಗಳು, ತಂಗಿ ಹಾಗೆ ನಮ್ಮ ಅಕ್ಕನ್ನ ತೋರ್ಸೋದಕ್ಕಾಗಲಿಲ್ಲ. ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ಹಾಗಾಗಿ ಅವಳು ಬ್ಯುಸಿ ಇರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ. ಈ ಒಂದು ಗೃಹ ಪ್ರವೇಶದ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.